ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2025-26ರ ಪ್ರಮುಖ 50 ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರದೊಂದಿಗೆ ತಿಳಿದುಕೊಳ್ಳಲಿದ್ದೇವೆ. ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರದ ಜೊತೆಗೆ ಅದು ಏಕೆ ಸರಿಯಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸುತ್ತೇನೆ. ಈ ಪ್ರಶ್ನೆಗಳು VAO, KPSC, FDA, SDA, PDO, PSI, PC, RRB, SSC ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಟಡಿ ವಿತ್ MD ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ಮೊದಲ ಪ್ರಶ್ನೆಯನ್ನು ಆರಂಭಿಸೋಣ. ಮೊದಲನೇ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಇದು ಪಾರ್ಟ್ 1 50 ಕ್ವಶನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು 50 ಕ್ವಶನ್ ತೊಗೊಂಡು ಮತ್ತೊಂದು ವಿಡಿಯೋ ಮಾಡ್ತೀನಿ. ಮೊದಲನೇ ಕ್ವಶನ್, 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? A ಜಪಾನ್, B ಸಿಂಗಾಪುರ್, C ಜರ್ಮನಿ, D ಸ್ವಿಟ್ಜರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಜಪಾನು, ಸಿಂಗಾಪುರ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಸಿಂಗಾಪುರ. ವಿವರಣೆ ನೋಡಿದ್ರೆ ಮೊದಲನೇ ಸ್ಥಾನದಾಗಿರೋದು ಸಿಂಗಾಪುರ, ಎರಡನೇ ಸ್ಥಾನದಲ್ಲಿರೋದು ಜಪಾನ್, ಮೂರನೇ ಸ್ಥಾನದಲ್ಲಿರೋದು ದಕ್ಷಿಣ ಕೊರಿಯಾ. ನಮ್ಮ ಭಾರತದ ಸ್ಥಾನ ಅಂತ ಕೇಳಿದ್ರೆ 77ನೇ ಸ್ಥಾನದಲ್ಲಿದೆ. ಭಾರತ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ 77ನೇ ಸ್ಥಾನದಲ್ಲಿದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವು ಪಾಸ್ಪೋರ್ಟ್ ಹೊಂದಿರುವವರು ವೀಸಾ ಮುಕ್ತ ಅಥವಾ ವೀಸಾ ಆನ್ ಅರೈವಲ್ ಮೂಲಕ ಎಷ್ಟು ದೇಶಗಳಿಗೆ ಪ್ರಯಾಣಿಸಬಹುದು ಎಂಬುದರ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ. ನೆನ್ಪಿಟ್ಕೊಳ್ಳಿ, ಇದು ಭಾರತದ ಸ್ಥಾನ ಅಂತ ಕೇಳಿದ್ರೆ 77ನೇ ಸ್ಥಾನದಲ್ಲಿದೆ. ಎರಡನೇ ಕ್ವಶನ್ನು, 2026ರಲ್ಲಿ ಭಾರತದ 96ನೇ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಯಾರು? A D ಗುಕೇಶ್, B ಎತನ್ ವಾಜ್, C R ಪ್ರಜ್ಞಾನಂದ್, D ಅರ್ಜುನ್ ಎರಿಗೈಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಎತನ್ ವಾಜ್. ಇವರು ಗೋವಾ ಮೂಲದ ಎತನ್ ವಾಜ್ರವರು ಭಾರತದ 96ನೇ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಚದುರಂಗದಲ್ಲಿ ಒಂದು ಗುರುತಿಸ್ಕೊಂಡಿದೆ. ಮೂರನೇ ಕ್ವಶನ್, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ನಗರ ಆತಿಥ್ಯ ವಹಿಸುತ್ತಿದೆ? A ಲಂಡನ್, B ಗ್ಲಾಸ್ಗೋ, C ಸಿಡ್ನಿ, D ಮೆಲ್ಬೋರ್ನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಗ್ಲಾಸ್ಗೋ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆಯುತ್ತಿದೆ. ಭಾರತವು ವೇಟ್ ಲಿಫ್ಟಿಂಗ್, ಬಾಕ್ಸಿಂಗ್, ಕುಸ್ತಿ ಮತ್ತು ಬ್ಯಾಡ್ಮಿಂಟನ್ನಲ್ಲಿ ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆ ಇದೆ. ಇಲ್ಲಿ ಮೀರಾಬಾಯಿ ಚಾನು ಅವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಹಾಗೆ ರಿಷಿಕಾಂತ್ ಸಿಂಗ್ ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಅದು ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಅವರು ಚಿನ್ನದ ಪದಕ, ರಿಷಿಕಾಂತ್ ಸಿಂಗ್ ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ನಾಲ್ಕನೇ ಕ್ವಶನ್ನು, 2026ರ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಯಾವುದು? A 30ನೇ ಸ್ಥಾನ, B 34ನೇ ಸ್ಥಾನ, C 36ನೇ ಸ್ಥಾನ, D 40ನೇ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C 36ನೇ ಸ್ಥಾನದಲ್ಲಿದೆ ಭಾರತ. ಮೊದಲನೇ ಸ್ಥಾನದಲ್ಲಿರೋದು ಸ್ವಿಟ್ಜರ್ಲ್ಯಾಂಡು, ಎರಡನೇ ಸ್ಥಾನ ಸ್ವೀಡನ್, ಮೂರನೇ ಸ್ಥಾನ ಅಮೇರಿಕಾ. ಭಾರತದ ಸ್ಥಾನ 36. ಭಾರತವು ನಾವೀನ್ಯತೆ, ಸಂಶೋಧನೆ ಹಾಗೂ ಸ್ಟಾರ್ಟಪ್ಗಳಲ್ಲಿ ಐದನೇ ಕ್ವಶನ್ನು, 2026ರಲ್ಲಿ ಭಾರತದ 96ನೇ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಯಾವ ರಾಜ್ಯದವರು ಅಂತ ಕೇಳ್ಯಾರ? ಕರ್ನಾಟಕ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಗೋವಾದವರು. ಎತನ್ ವಾಜ್ ಗೋವಾ ರಾಜ್ಯದವರಾಗಿದ್ದು ಭಾರತದ 96ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಚದುರಂಗ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆರನೇ ಕ್ವಶನು, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯುತ್ತಿದೆ? ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ಆಸ್ಟ್ರೇಲಿಯಾ, ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಸ್ಕಾಟ್ಲ್ಯಾಂಡ್. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಗ್ಲಾಸ್ಗೋ, ಸ್ಕಾಟ್ಲ್ಯಾಂಡ್ನಲ್ಲಿ ನಡೆಯುತ್ತಿದೆ. ಭಾರತವು ಹಲವು ಕ್ರೀಡೆಗಳಲ್ಲಿ ಪದಕಗಳ ಪ್ರಮುಖ ಸ್ಪರ್ಧಿಯಾಗಿದೆ. ಏಳನೇ ಕ್ವಶನ್, 2026ರಲ್ಲಿ ವಿಶ್ವ ಬ್ಯಾಂಕ್ ಅಧ್ಯಕ್ಷರು ಯಾರು? ಅಜಯ್ ಬಂಗಾ, ಕ್ರಿಸ್ಟಾಲಿನಾ ಜಾರ್ಜಿಯೇವಾ, ಆಂಟೋನಿಯೋ ಗುಟೆರಸ್, ಕ್ರಿಸ್ಟಿನ್ ಲಗಾರ್ಡ್. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ ಅಜಯ್ ಬಂಗಾ ಅವರು. ಅಜಯ್ ಬಂಗಾ ಅವರು ವಿಶ್ವ ಬ್ಯಾಂಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಭಾರತೀಯ ಮೂಲದ ಜಾಗತಿಕ ಹಣಕಾಸು ತಜ್ಞರಾಗಿದ್ದಾರೆ. 8ನೇ ಕ್ವಶನ್ನು, 2026ರಲ್ಲಿ ಭಾರತದ ಪ್ರಮುಖ ಬಂದರುಗಳ ಕಾರ್ಯಕ್ಷಮತೆ ಸೂಚ್ಯಂಕನಲ್ಲಿ ಅತ್ಯುತ್ತಮ ಸ್ಥಾನ ಪಡೆದ ಭಾರತೀಯ ಬಂದರು ಯಾವುದು? ಚೆನ್ನೈ ಬಂದರು, ಮುಂದ್ರಾ ಬಂದರು, ವಿಶಾಖಪಟ್ಟಣಂ ಬಂದರು. ಕೊಚ್ಚಿ ಬಂದರೆ ಇದಕ್ಕೆ ಸರಿಯಾದ ಉತ್ತರ ಮುಂದ್ರಾ ಬಂದರು. ಮುಂದ್ರಾ ಬಂದರು ಜಾಗತಿಕ ಮಟ್ಟದಲ್ಲಿಯೂ ಉತ್ತಮ ಕಾರ್ಯಕ್ಷಮತೆ ತೋರಿದ ಪ್ರಮುಖ ಭಾರತೀಯ ಬಂದರುಗಳಲ್ಲಿ ಒಂದಾಗಿದೆ. ಈ ಸೂಚ್ಯಂಕವು ಬಂದರುಗಳ ಕಾರ್ಯಕ್ಷಮತೆ, ಹಡಗು ನಿರ್ವಹಣೆ ಮತ್ತು ಸರಕು ಸಾಗಣೆ ವೇಗದ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ. ಒಂಬತ್ತನೇ ಕ್ವಶನ್, 2026ರಲ್ಲಿ ವಿಶ್ವ ಜನಸಂಖ್ಯಾ ದಿನ ಯಾವ ದಿನ ಆಚರಿಸಲಾಯಿತು? ಇದಕ್ಕೆ 2026 ಅಂತಿಲ್ಲ, ವರ್ಷನೂ ಆಚರಣೆ ಮಾಡ್ತೀವಿ. ಜುಲೈ 10, ಜುಲೈ 11, ಜುಲೈ 12, ಜುಲೈ 15. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 11. ವಿಶ್ವ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುತ್ತದೆ. ಇದರ ಉದ್ದೇಶ ಜನಸಂಖ್ಯೆ, ಆರೋಗ್ಯ, ಶಿಕ್ಷಣ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ಜಾಗೃತಿ ಮೂಡಿಸುವುದಾಗಿರುತ್ತದೆ. 10ನೇ ಕ್ವಶನ್, 2026ರಲ್ಲಿ ವಿಶ್ವ ಯುವ ಕೌಶಲ್ಯ ದಿನ ಯಾವ ದಿನ ಆಚರಿಸಲಾಯಿತು? ಜುಲೈ 10, ಜುಲೈ 12, ಜುಲೈ 15, ಜುಲೈ 18. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 15. ಪ್ರತಿ ವರ್ಷ ಜುಲೈ 15ರಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಲಾಗುತ್ತದೆ. ಯುವಕರಲ್ಲಿ ಉದ್ಯೋಗ, ಕೌಶಲ್ಯ ಮತ್ತು ತಾಂತ್ರಿಕ ಶಿಕ್ಷಣವನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. 11ನೇ ಕ್ವಶನ್, 2026ರಲ್ಲಿ ಭಾರತದ 97ನೇ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳ್ಯಾರ. ಪ್ರಣವ್ ವೆಂಕಟೇಶ್, ಆದಿತ್ಯ ಮಿತ್ತಲ್, ಅರ್ಜುನ್ ಎರಿಗೈಸಿ, ಆರ್ ಪ್ರಜ್ಞಾನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಣವ್ ವೆಂಕಟೇಶ್. ವಿವರಣೆ: ಪ್ರಣವ್ ವೆಂಕಟೇಶ್ ಅವರು ಭಾರತದ 97ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಗುರುತಿಸಿಕೊಂಡರು. ಭಾರತವು 12ನೇ ಕ್ವಶನು, 2026ರ ವಿಶ್ವ ಅಥ್ಲೆಟಿಕ್ಸ್ ಡೈಮಂಡ್ ಲೀಗ್ನಲ್ಲಿ ಭಾರತದ ಪ್ರಮುಖ ಜಾವೆಲಿನ್ ಎಸೆತಗಾರ ಯಾರು? ಎ ನೀರಜ್ ಚೋಪ್ರಾ, ಬಿ ಕಿಶೋರ್ ಜೈನ್, ಸಿ ರೋಹಿತ್ ಯಾದವ್, ಡಿ ಶಿವಪಾಲ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೀರಜ್ ಚೋಪ್ರಾ ಅವರು. ನೀರಜ್ ಚೋಪ್ರಾ ವಿಶ್ವದ ಅಗ್ರ ಜಾವೆಲಿನ್ ಆಟಗಾರರಲ್ಲಿ ಒಬ್ಬರಾಗಿದ್ದು 2026ರ ಡೈಮಂಡ್ ಲೀಗ್ನಲ್ಲೂ ಭಾರತದ ಪ್ರಮುಖ ಸ್ಪರ್ಧಿಯಾಗಿದ್ದರು. 13ನೇ ಕ್ವಶನ್ನು, 2026ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಯಾರು? ಜೈಶಾ, ಗ್ರೆಗ್ ಬಾಕ್ರೆ, ಸೌರವ್ ಗಂಗೂಲಿ, ರೋಜರ್ ಬಿನ್ನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜೈಶಾ. ಜೈಶಾ ಅವರು 2026ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 14ನೇ ಕ್ವಶನ್, 2026ರ ಗ್ಲೋಬಲ್ ಜೆಂಡರ್ ಗ್ಯಾಪ್ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ವಿಶ್ವ ಬ್ಯಾಂಕ್, ವಿಶ್ವ ಆರ್ಥಿಕ ವೇದಿಕೆ, IMF, UNDP. ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಇದು ಆಪ್ಷನ್ ಬಿ. ಈ ವರದಿಯು ಮಹಿಳೆಯರು ಮತ್ತು ಪುರುಷರ ನಡುವಿನ ಅಸಮಾನತೆಯನ್ನು ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಅಳೆಯುತ್ತದೆ. 1ನೇ ಸ್ಥಾನ ಐಸ್ಲ್ಯಾಂಡ್ ಇದೆ, 2ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ, 3ನೇ ಸ್ಥಾನ ನಾರ್ವೆ. ನಮ್ಮ ಭಾರತದ ಸ್ಥಾನ ಎಷ್ಟು ಅಂದರೆ 131ನೇ ಸ್ಥಾನದಲ್ಲಿದೆ. ಭಾರತದ ಸ್ಥಾನ 131. 15ನೇ ಕ್ವಶನು, 2026ರಲ್ಲಿ ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆ ಚಿನಾಬ್ ರೈಲು ಸೇತುವೆ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆ ಚಿನಾಬ್ ರೈಲು ಸೇತುವೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳ್ಯಾರ. ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ್. ಫ್ರೆಂಡ್ಸ್, ಇದೇ ಥರ ಪ್ರತಿದಿನ ಚಾಪ್ಟರ್ ವೈಸ್ ಕ್ಲಾಸಸ್ಸು, ಕರೆಂಟ್ ಅಫೇರ್ಸು ಎಲ್ಲನೂ ಮಾಡ್ತಾ ಹೋಗ್ತೀನಿ. ಅದರ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ವಿಡಿಯೋನ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಾನು ಕಂಪ್ಯೂಟರ್ ಚಾಪ್ಟರು 3 ಚಾಪ್ಟರ್ ಮುಗಿದಿದೆ. ಈಗ 3 ಚಾಪ್ಟರಿಂದ 50 ಕ್ವಶನನ್ನು ಅದು ಒಂದು 3 ಕ್ಲಾಸ್ ಮಾಡಿದ್ದೀನಿ. ಜಿಯೋಗ್ರಫಿ
ಇವಾಗ 12ನೇ ಚಾಪ್ಟರ್ ಮುಗಿದಿದೆ. ಅದು ಚಾಪ್ಟರ್ ವೈಸನ್ನೇ ಕ್ವಶನ್ ತೊಗೊಂಡು ಮಾಡಿದ್ದೀನಿ. ಕರ್ನಾಟಕ ಹಿಸ್ಟ್ರಿನೂ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಇವಾಗ ಡೈಲಿ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ಸ್ ಪ್ರತಿದಿನದ್ದು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವಿಡಿಯೋನ. ಕರೆಂಟ್ ಅಫೇರ್ಸ್ ಪ್ರತಿದಿನ ಇವಾಗಿಂದ ಅಂದರೆ ಇದು 2025-26 ಇದು ಕರೆಂಟ್ ಅಫೇರ್ಸು. ಇನ್ಮೇಲಿಂದ ಪ್ರತಿದಿನ ಏನೇನು ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನು ನಾನು ಒಂದು ಶಾರ್ಟ್ ಆಗಲಿ ಅಥವಾ ಒಂದು ಸಣ್ಣ ಒಂದು 10-15 ನಿಮಿಷದ ವಿಡಿಯೋ ಆಗಲಿ ನಾನು ಪ್ರತಿದಿನದ ಕರೆಂಟ್ ಅಫೇರ್ಸ್ನು ಕೂಡ ವಿಡಿಯೋ ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಇದ್ರದ್ದು ಆನ್ಸರ್ ನೋಡ್ತಾ ಹೋಗೋಣ. ಇದಕ್ಕೆ ಆಪ್ಷನ್ನು ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಸಿಕ್ಕಿಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜಮ್ಮು ಕಾಶ್ಮೀರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಚಿನಾಬ್ ನದಿಯ ಮೇಲೆ ನಿರ್ಮಿಸಲಾದ ಈ ಸೇತುವೆ ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆಯಾಗಿದೆ. ಇದು ಉಧಂಪುರ, ಶ್ರೀನಗರ, ಬಾರಾಮುಲ್ಲಾ ರೈಲು ಯೋಜನೆಯ ಪ್ರಮುಖ ಭಾಗವಾಗಿದೆ. 16ನೇ ಕ್ವಶನ್ನು, 2026ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನ ಆಚರಿಸಲಾಯಿತು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಎ ಜೂನ್ 5, ಬಿ ಜೂನ್ 11, ಸಿ ಜೂನ್ 21, ಡಿ ಜೂನ್ 30. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೂನ್ 21. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶ್ವಸಂಸ್ಥೆ ಭಾರತದ ಪ್ರಸ್ತಾವನೆಯ ಮೇರೆಗೆ ಅಂಗೀಕರಿಸಿತು ಅಂತ ಹೇಳಿ ನೆನ್ಪಿಟ್ಕೋಬೇಕು. ಈ ದಿನವನ್ನು ವಿಶ್ವಸಂಸ್ಥೆ ಭಾರತದ ಪ್ರಸ್ತಾವನೆಯ ಮೇರೆಗೆ ಅಂಗೀಕರಿಸಿತು ಅಂತ ಹೇಳಿ ನೆನ್ಪಿಟ್ಕೋಬೇಕು. ಜೂನ್ 21 ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶ್ವಸಂಸ್ಥೆ ಭಾರತದ ಪ್ರಸ್ತಾವನೆಯ ಮೇರೆಗೆ ಅಂಗೀಕರಿಸಿತು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಹದಿನೇಳನೇ ಕ್ವಶನ್, 2026ರಲ್ಲಿ ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಯಿತು ಅಂತ ಕೇಳ್ಯಾರ. ಜೂನ್ 3, ಜೂನ್ 5, ಜೂನ್ 8, ಜೂನ್ 10. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 5ರಂದು ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆ, ಜೀವವೈವಿಧ್ಯ ಮತ್ತು ಮಾಲಿನ್ಯ ನಿಯಂತ್ರಣದ ಕುರಿತು ಜಾಗೃತಿ ಮೂಡಿಸುವುದು ಇದರ ಉದ್ದೇಶ. 18ನೇ ಕ್ವಶನ್ನು, 2026ರಲ್ಲಿ ಫೋರ್ಬ್ಸ್ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು ಅಂತ ಕೇಳ್ಯಾರ. ಜೆಫ್ ಬೋಜೋಸ್, ಎಲಾನ್ ಮಸ್ಕ್, ಮಾರ್ಕ್ ಜುಕರ್ಬರ್ಗ್, ಬರ್ನಾರ್ಡ್ ಅರ್ನಾಲ್ಟ್ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಲಾನ್ ಮಸ್ಕ್ ಅವರು. ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಎಲಾನ್ ಮಸ್ಕ್, ಆಪ್ಷನ್ ಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮೊದಲನೇ ಸ್ಥಾನದಾಗ ಎಲಾನ್ ಮಸ್ಕ್ ಅದರ, 2ನೇ ಸ್ಥಾನದಲ್ಲಿ ಮಾರ್ಕ್ ಜುಕರ್ಬರ್ಗ್ ಅದರ, 3ನೇ ಸ್ಥಾನ ಜೆಫ್ ಬೇಜೋಸ್ ಅವರು ಇದ್ದಾರೆ. ಅತ್ಯಂತ ಶ್ರೀಮಂತ ಭಾರತೀಯರು ಅತ್ಯಂತ ಶ್ರೀಮಂತರು ಮುಖೇಶ್ ಅಂಬಾನಿ. ಭಾರತೀಯ ಅತ್ಯಂತ ಶ್ರೀಮಂತ ಅಂತ ಕೇಳಿದರೆ ಮುಖೇಶ್ ಅಂಬಾನಿಯವರು. 19ನೇ ಕ್ವಶನ್ನು, 2026ರಲ್ಲಿ ಯಾವ ರಾಜ್ಯವು ಮೊದಲ ವಿಶ್ವವಿದ್ಯಾಲಯವನ್ನು ಘೋಷಿಸಿತು ಅಂತ ಕೇಳ್ಯಾರ. ಕರ್ನಾಟಕ, ಮಹಾರಾಷ್ಟ್ರ, AI ವಿಶ್ವವಿದ್ಯಾಲಯ, ಉತ್ತರ ಪ್ರದೇಶ. ಇಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಕೃತಕ ಬುದ್ಧಿಮತ್ತೆ ಮತ್ತು AI ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡಲು AI ವಿಶ್ವವಿದ್ಯಾಲಯವನ್ನು ಘೋಷಿಸಿತು. ಉತ್ತರ ಪ್ರದೇಶ ಘೋಷಿಸುತ್ತಿದ್ದಾನೆ. AI ವಿಶ್ವವಿದ್ಯಾಲಯವನ್ನು ಘೋಷಿಸಿದ ರಾಜ್ಯ ಅಂತ ಉತ್ತರ ಪ್ರದೇಶ. AI ತಂತ್ರಜ್ಞಾನದಲ್ಲಿ ಭಾರತವು ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರವಾಗಿದೆ. 20ನೇ ಕ್ವಶನ್ನು, 2026ರ ವಿಶ್ವ ಸಂತೋಷ ಸೂಚ್ಯಂಕನಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು ಅಂತ ಕೇಳ್ಯಾರ. ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವೀಡನ್, ಐಸ್ಲ್ಯಾಂಡ್ ಇರಬೇಕು. ಐಸ್ಲ್ಯಾಂಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫಿನ್ಲ್ಯಾಂಡು. ಮೊದಲನೇ ಸ್ಥಾನ ಫಿನ್ಲ್ಯಾಂಡು, 2ನೇ ಸ್ಥಾನ ಡೆನ್ಮಾರ್ಕ್, 3ನೇ ಸ್ಥಾನ ಐಸ್ಲ್ಯಾಂಡ್ ಇದೆ. ನಮ್ಮ ಭಾರತದ ಸ್ಥಾನ ಅಂತ ಕೇಳಿದರೆ 118ನೇ ಸ್ಥಾನದಲ್ಲಿದೆ. ಈ ವರದಿಯು ಜನರ ಜೀವನ, ತೃಪ್ತಿ, ಸಾಮಾಜಿಕ ಬೆಂಬಲ ಮತ್ತು ಜೀವನ ಮಟ್ಟದ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ. 21ನೇ ಕ್ವಶನ್ನು, 2026ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಇದು 2026 ಅಂತಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ
ಪ್ಯಾರಿಸ್, ನ್ಯೂಯಾರ್ಕ್, ಜಿನೇವಾ, ವಿಯೆನ್ನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿನೇವಾದಲ್ಲಿದೆ. ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ ನಗರದಲ್ಲಿದೆ. ಭಾರತವು WHOಯ ಹಲವು ಜಾಗತಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದೆ. 22ನೇ ಕ್ವಶನು, 2026ರಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಕರ್ನಾಟಕ, ಮಧ್ಯಪ್ರದೇಶ್, ಉತ್ತರಾಖಂಡ, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಹಾಗೆ ನೋಡ್ತಾ ಹೋದರೆ 1, 2, 3ನೇ ಸ್ಥಾನದಲ್ಲಿರೋನ. ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, 3ನೇ ಸ್ಥಾನದಲ್ಲಿ ಉತ್ತರಾಖಂಡ ಇದೆ. ಮಧ್ಯಪ್ರದೇಶದಲ್ಲಿರುವ ಹುಲಿಗಳ ಸಂಖ್ಯೆ ಅಂತ ಕೇಳಿದ್ರೆ 785, ಕರ್ನಾಟಕದಲ್ಲಿ 563, ಉತ್ತರಾಖಂಡದಲ್ಲಿ 560. ಈ 3 ರಾಜ್ಯಗಳು ಫಸ್ಟು, ಸೆಕೆಂಡು, ಥರ್ಡಲ್ಲಿದೆ ಹುಲಿಗಳಲ್ಲಿ, ಅಂದರೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರೋದು. ಭಾರತವು ವಿಶ್ವದ ಸುಮಾರು 75%ಕ್ಕೂ ಹೆಚ್ಚು ಕಾಡು ಹುಲಿಗಳಿಗೆ ನೆಲೆಯಾಗಿದೆ ಅಂತ ಹೇಳಿದ್ದಾರೆ. 23ನೇ ಕ್ವಶನು, 2026ರಲ್ಲಿ ಯುನೆಸ್ಕೋಯ ಮುಖ್ಯ ಕಚೇರಿಯಲ್ಲಿದೆ. ಅಂದರೆ ಯುನೆಸ್ಕೋ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಲಂಡನ್, ಜಿನೇವಾ, ಪ್ಯಾರಿಸ್, ರೋಮ್. ಇದಕ್ಕೆ ಸರಿಯಾದ ಉತ್ತರ ಎ ಲಂಡನ್, ಬಿ ಜಿನೇವಾ, ಸಿ ಪ್ಯಾರಿಸ್, ಡಿ ರೋಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾರಿಸ್. ಯುನೆಸ್ಕೋಯ ಮುಖ್ಯ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ನಗರದಲ್ಲಿದೆ. ಭಾರತದಲ್ಲಿ ಅನೇಕ ವಿಶ್ವ ಪರಂಪರೆ ತಾಣಗಳು ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿವೆ. ಎಷ್ಟಿವೆ ಅಂತೇಳಿ ಕಮೆಂಟ್ ಮಾಡಿ. ಭಾರತದಲ್ಲಿ ಎಷ್ಟು ತಾಣಗಳಿವೆ ಅಂತೇಳಿ. 24ನೇ ಕ್ವಶನ್, 2026ರಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕೇಳಾರ. ಯುನೆಸ್ಕೋ, RSF, UNDP ಅಂದರೆ ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಹೇಳಿ. ಆಪ್ಷನ್ ಬಿ ಸಿ UNDP. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್ ಅಂತೇಳಿ RSF. ಮೊದಲನೇ ಸ್ಥಾನದಲ್ಲಿ ನಾರ್ವೆ ಇದೆ, 2ನೇ ಸ್ಥಾನದಲ್ಲಿ ಎಸ್ಟೋನಿಯಾ ಇದೆ, 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್ ಇದೆ. ಭಾರತದ ಸ್ಥಾನ ಅಂತ ಕೇಳಿದ್ರೆ 151ನೇ ಸ್ಥಾನದಲ್ಲಿದೆ. ಈ ಸೂಚ್ಯಂಕವು ವಿವಿಧ ಹೋಯ್ತದು ವಿವರಣೆ ನೋಡ್ಕೊಳ್ಳಿ ನೀವು. 2026ರಲ್ಲಿ ವಿಶ್ವ ವಾಯು ಗುಣಮಟ್ಟ ವರದಿ ಪ್ರಕಾರ ವಿಶ್ವದ ಅತ್ಯಂತ ಮಾಲಿನ್ಯಯುಕ್ತ ರಾಜಧಾನಿ ಯಾವುದು ಅಂತ ಕೇಳಿದರೆ ಎ ನವದೆಹಲಿ, ಬಿ ಢಾಕಾ, ಸಿ ಕಾಬೂಲ್, ಡಿ ಇಸ್ಲಾಮಾಬಾದ್ ಅಂತ ಕೇಳಿರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. 2026ರಲ್ಲಿ ವಿಶ್ವ ವಾಯು ಗುಣಮಟ್ಟ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಮಾಲಿನ್ಯಯುಕ್ತ ರಾಜಧಾನಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ವಿಶ್ವ ವಾಯು ಗುಣಮಟ್ಟ ವರದಿಯಲ್ಲಿ ನವದೆಹಲಿ ಅತ್ಯಂತ ಮಾಲಿನ್ಯಯುಕ್ತ ರಾಜಧಾನಿಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಭಾರತದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮ ಜಾರಿಯಲ್ಲಿದೆ. 2026ರಲ್ಲಿ ವಿಶ್ವದ ಅತ್ಯಂತ ಎತ್ತರದ ಪರ್ವತ ಯಾವುದು ಅಂದರೆ ವಿಶ್ವದ ಅತ್ಯಂತ ಪರ್ವತ ಕೇಳಿದ್ದಾರೆ ಇಲ್ಲಿ. ಎ ಕಾಂಚನಜುಂಗ, ಬಿ ಮೌಂಟ್ ಎವರೆಸ್ಟ್, ಸಿ K2, ಡಿ ಲೋಟ್ಸೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟು 8848.86 ಮೀಟರ್. 1ನೇ ಸ್ಥಾನ ಮೌಂಟ್ ಎವರೆಸ್ಟ್. ನಮ್ಮ ಭಾರತದ ದೊಡ್ಡದಂದರೆ K2. 3ನೇ ಅಂದರೆ ಕಾಂಚನಜುಂಗ ಭಾರತ ಮತ್ತು ನೇಪಾಳ ಗಡಿಯಲ್ಲಿದೆ. ಕಾಂಚನಜುಂಗ ಭಾರತ ಮತ್ತು ನೇಪಾಳ ಗಡಿ ಭಾಗದಲ್ಲಿದೆ. 27ನೇ ಕ್ವಶನು, 2026ರಲ್ಲಿ ವಿಶ್ವದ ಅತಿ ಉದ್ದದ ನದಿ ಯಾವುದು ಅಂದರೆ ವಿಶ್ವದ ಅತಿ ಉದ್ದದ ನದಿ ಇದು 2026 ಆಗೈತಿ. ಇದಕ್ಕೆ ಸರಿಯಾದ ಉತ್ತರ ನೈಲ್ ನದಿ. ಮೊದಲನೇದು ನೈಲ್ ನದಿ, 2ನೇದು ಅಮೆಜಾನ್ ನದಿ, 3ನೇದು ಲ್ಯಾಂಗ್ಸ್ಟೇ ನದಿ. ಇದು ಭಾರತದ ಅತಿ ಉದ್ದವಾದ ನದಿ ಅಂದರೆ ಗಂಗಾ ನದಿ. ದಕ್ಷಿಣ ಭಾರತದ ಅಂದರೆ ಗೋದಾವರಿ ನದಿ. 2026ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಜಿನೇವಾ, ನ್ಯೂಯಾರ್ಕ್, ದಿ ಹೇಗ್ ನೆದರ್ಲ್ಯಾಂಡ್ಸ್, ಪ್ಯಾರಿಸ್ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಿ ಹೇಗ್ ನೆದರ್ಲ್ಯಾಂಡ್ಸ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ದಿ ಹೇಗ್ ನೆದರ್ಲ್ಯಾಂಡ್ಸ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಸಂಸ್ಥೆಯಾಗಿದೆ. ಭಾರತವು ಕೂಡ ICJಗೆ ಸಂಬಂಧಿಸಿದ ವಿವಿಧ ಅಂತಾರಾಷ್ಟ್ರೀಯ ಪ್ರಕರಣಗಳಲ್ಲಿ ಭಾಗವಹಿಸುತ್ತದೆ.
29ನೇ ಕ್ವಶನ್, 2026 ಬ್ರಿಕ್ಸ್ ಶೃಂಗಸಭೆಗೆ ಆತಿಥ್ಯ ವಹಿಸಿದ ದೇಶ ಯಾವುದು? ಎ ಭಾರತ, ಬಿ ಬ್ರೆಜಿಲ್, ಸಿ ರಷ್ಯಾ, ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್. ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಿದ್ದು ಬ್ರೆಜಿಲ್. 2026 ಬ್ರಿಕ್ಸ್ ಶೃಂಗಸಭೆಯನ್ನು ಬ್ರೆಜಿಲ್ ಆಯೋಜಿಸಿತು. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಅಂತ ಕೇಳಿದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಇಂಡೋನೇಷ್ಯಾ, ಸಂಯುಕ್ತ ಅರಬ್ ಎಮಿರೇಟ್ಸ್. ಈ ದೇಶಗಳನ್ನ ನೆನ್ಪಿಟ್ಕೊಳ್ಳಿ. ಅಂದರೆ ಸದಸ್ಯ ರಾಷ್ಟ್ರಗಳು ಅಂತ ಕೇಳಿದ್ರೆ ಭಾರತದ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಭಾಗವಹಿಸಿದರು. 30ನೇ ಕ್ವಶನು, 2026 ಭಾರತದ 97ನೇ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದ್ದಾರೆ. ಪ್ರಣವ್ ವೆಂಕಟೇಶ್, ಆದಿತ್ಯ ಮಿತ್ತಲ್, ಆರ್ ಪ್ರಜ್ಞಾನಂದ, ಅರ್ಜುನ್ ಎರಿಗೈಸಿ ಅಂತ ಕೇಳಿದ್ದಾರೆ. ಇದು ಆವಾಗಲೇ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಣವ್ ವೆಂಕಟೇಶ್. 97ನೇ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಅಂತ ಕೇಳಿದರೆ ಪ್ರಣವ್ ವೆಂಕಟೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಣವ್ ವೆಂಕಟೇಶ್ ಅವರು ಭಾರತದ 97ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಗುರುತಿಸಿಕೊಂಡರು. 31ನೇ ಕ್ವಶನು, 2026 ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಯಾರು? ಇದು ಕೂಡ ರಿಪೀಟ್ ಆಗಿದೆ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೈ ಶಾ ಅವರು. ಜೈ ಶಾ ಅವರು 2026 ICC ಅದನ್ನು ನೋಡಿದ್ದೀವಿ ಆವಾಗಲೇ, ಅದು ವಿವರಣೆ ಅಲ್ಲಿ ಕೂಡ. 32ನೇ ಕ್ವಶನ್ನು, 2026 ವಿಶ್ವ ಪರಿಸರ ದಿನದ ಆತಿಥೇಯ ದೇಶ ಯಾವುದು ಅಂತ ಕೇಳಿದರೆ ಭಾರತ, ಬ್ರೆಜಿಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. 2026 ವಿಶ್ವ ಪರಿಸರ ದಿನಕ್ಕೆ ದಕ್ಷಿಣ ಕೊರಿಯಾ ಆತಿಥ್ಯ ವಹಿಸಿತ್ತು. ಭಾರತದಲ್ಲಿಯೂ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಈ ದಿನದಂದು ಆಚರಿಸಲಾಯಿತು. 33ನೇ ಕ್ವಶನ್ನು, 2026 ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿರ ಅನ್ನಲೇನಾ ಬರ್ಬಾಕ್, ಫಿಲೆಮನ್ ಯಂಗ್, ಆಂಟೋನಿಯಾ ಗುಟೆರಸ್, ಅಬ್ದುಲ್ ಶಾಹಿದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನಲೇನಾ ಬರ್ಬಾಕ್ ಅವರು. ಜರ್ಮನಿಯ ಮಾಜಿ ವಿದೇಶಾಂಗ ಸಚಿವೆ ಅನ್ನಲೇನಾ ಬರ್ಬಾಕ್ ಅವರು 2026-27ನೇ ಅಧಿವೇಶನಕ್ಕೆ ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಭಾರತವು ವಿಶ್ವಸಂಸ್ಥೆಯ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸದಸ್ಯ ರಾಷ್ಟ್ರವಾಗಿದೆ. 2026 ಭಾರತದ ಯಾವ ರಾಜ್ಯಕ್ಕೆ ಹೊಸ ರಾಮ್ಸರ್ ತಾಣ ಸೇರ್ಪಡೆಯಾಯಿತು ಅಂತ ಕೇಳಿದರೆ ಎ ಕರ್ನಾಟಕ, ಬಿ ಸಿಕ್ಕಿಂ, ಸಿ ರಾಜಸ್ಥಾನ್, ಡಿ ಹಾಸಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂ. ಮತ್ತು ಉತ್ತರಾಖಂಡದಲ್ಲಿ ಕೂಡ ಒಂದು ಆಯ್ಕೆ ಆಗಿದೆ, ಇದು ಸಿಕ್ಕಿಮು ಈಗ ಆಪ್ಷನ್ನಲ್ಲಿರೋದು. 2026 ಸಿಕ್ಕಿಂ ರಾಜ್ಯಕ್ಕೆ ಮೊದಲ ರಾಮ್ಸರ್ ತಾಣದ ಮಾನ್ಯತೆ ದೊರೆಯಿತು. ಅಂದರೆ ಮೊದಲು ರಾಮ್ಸರ್ ತಾಣ ಅಲ್ಲಿ ಆಗಿರೋದಂದ್ರೆ ಮೊದಲನೇದು ಸಿಕ್ಕಿಂ ರಾಜ್ಯದಲ್ಲಿ. ಭಾರತದ ಒಟ್ಟು ರಾಮ್ಸರ್ ತಾಣಗಳು ಈ ವರ್ಷದ ಅಧಿಕೃತ ವೆಬ್ಸೈಟನ್ನು ನೋಡ್ಕೊಳ್ಳಿ, ಅದು ನನಗೂ ಕನ್ಫರ್ಮ್ ಇಲ್ಲ, 100 ಆಗಿರ್ಬೇಕು ಇವಾಗ ರಾಮ್ಸರ್ ತಾಣಗಳು, ನೋಡಿ ನನಗೂ ಅಷ್ಟೇನು ಕನ್ಫರ್ಮ್ ಇಲ್ಲ. 35ನೇ ಕ್ವಶನ್, 2026 ವಿಶ್ವ ಬ್ಯಾಂಕ್ ಪ್ರಕಟಿಸಿದ ಲೆಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಕೇಳ್ಯಾರ. ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕೇಳಿದರೆ 22, 38, 45, 52. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 38ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಸಿಂಗಾಪುರ್, 2ನೇ ಸ್ಥಾನ ಫಿನ್ಲ್ಯಾಂಡ್, 3ನೇ ಸ್ಥಾನ ಡೆನ್ಮಾರ್ಕು, ಭಾರತದ ಸ್ಥಾನ 38. ಈ ಸೂಚ್ಯಂಕವು ದೇಶಗಳ ಸರಕು ಸಾಗಣೆ ಮತ್ತು ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆಯನ್ನು ಅಳೆಯುತ್ತದೆ. 36ನೇ ಕ್ವಶನ್, 2026 ಯಾವ ಭಾರತೀಯ ಸಂಸ್ಥೆಗೆ ಪಬ್ಲಿಕ್ ಸರ್ವಿಸ್ ಅವಾರ್ಡ್ ಲಭಿಸಿತು ಅಂತ ಕೇಳಿದರೆ ಇಸ್ರೋ, UIDAI, ಡಿಜಿಲಾಕರ್, ಭಾಷಿಣಿ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. UIDAI ಆಧಾರ್ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ತಲುಪಿಸಿದ್ದಕ್ಕಾಗಿ UIDAIಗೆ ಈ ಗೌರವ ದೊರೆಯಿತು. ಇದು ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಸಾರ್ವಜನಿಕ ಸೇವಾ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. 37ನೇ ಕ್ವಶನ್, 2026 ಯಾವ ಭಾರತೀಯ ನಗರವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಯ 48ನೇ ಅಧಿವೇಶನಕ್ಕೆ ಆತಿಥ್ಯ ವಹಿಸಿತು ಅಂತ ಕೇಳ್ಯಾರ. ನವದೆಹಲಿ, ಮುಂಬೈ, ಜೈಪುರ, ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. 48ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಸಭೆಯನ್ನು ಭಾರತವು ಮೊದಲ ಬಾರಿಗೆ ಆಯೋಜಿಸಿತು.
ಈ ಅಧಿವೇಶನದಲ್ಲಿ ವಿಶ್ವ ಪರಂಪರೆ ತಾಣಗಳ ಸಂರಕ್ಷಣೆ ಮತ್ತು ಹೊಸ ತಾಣಗಳ ಸೇರ್ಪಡೆ ಕುರಿತು ಚರ್ಚಿಸಲಾಯಿತು. 38ನೇ ಕ್ವಶನು, 2026ರಲ್ಲಿ FIFA ಕ್ಲಬ್ ವರ್ಲ್ಡ್ ಕಪ್ ಪ್ರಶಸ್ತಿಯನ್ನು ಯಾವ ಕ್ಲಬ್ ಗೆದ್ದಿತು ಅಂತ ಕೇಳಿದ ರಿಯಲ್ ಮ್ಯಾಡ್ರಿಡ್, ಚೆಲ್ಸಿ, ಪ್ಯಾರಿಸ್ ಸೆಂಟ್ ಜರ್ಮನ್, ಮ್ಯಾಂಚೆಸ್ಟರ್ ಸಿಟಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೆಲ್ಸಿ ಫೈನಲ್ನಲ್ಲಿ ಪ್ಯಾರಿಸ್ ಸೆಂಟ್ ಜರ್ಮನ್ ತಂಡವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತು. ವಿಜೇತ ಚೆಲ್ಸಿ, ರನ್ನರ್ ಅಪ್ ಪ್ಯಾರಿಸ್ ಸೆಂಟ್ ಜರ್ಮನ್. 39ನೇ ಕ್ವಶನ್, 2026ರಲ್ಲಿ ಭಾರತದ ಯಾವ ಸಂಸ್ಥೆಯು ಸ್ಪೇಡೆಕ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಅಂತ ಕೇಳಿದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್, DRDO, HAL, ಇಸ್ರೋ, BEL ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೋ. ಸ್ಪೇಡೆಕ್ಸ್ ಮಿಷನ್ ಮೂಲಕ ಭಾರತವು ಬಾಹ್ಯಾಕಾಶದಲ್ಲಿ ಡಾಕಿಂಗ್ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಈ ಸಾಧನೆಯೊಂದಿಗೆ ಭಾರತವು ಸಾಮರ್ಥ್ಯ ಹೊಂದಿದೆ ಕೆಲವೇ ದೇಶಗಳಲ್ಲಿ ಒಂದಾಗಿದೆ. 2026ರಲ್ಲಿ ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನೋರಂಜನಾ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ವೇವ್ಸ್ ಶೃಂಗಸಭೆಯು ಮಾಧ್ಯಮ, ಸಿನಿಮಾ, ಅನಿಮೇಷನ್, ಗೇಮಿಂಗ್ ಮತ್ತು ಮನೋರಂಜನಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜಾಗತಿಕ ವೇದಿಕೆಯಾಗಿದೆ. ಭಾರತವು ಕ್ರಿಯೇಟಿವ್ ಮತ್ತು ಡಿಜಿಟಲ್ ಮೀಡಿಯಾ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸುವ ಉದ್ದೇಶದಿಂದ ಇದನ್ನು ಆಚರಣೆ ಮಾಡ್ತದೆ. 2026ರಲ್ಲಿ ಭಾರತದ ಮೊದಲ ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನೋರಂಜನಾ ಶೃಂಗಸಭೆ ಅನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದ್ದಾರೆ. ದ್ರೌಪದಿ ಮುರ್ಮು ಅವರು, ನರೇಂದ್ರ ಮೋದಿ ಅವರು. ಎ ದ್ರೌಪದಿ ಮುರ್ಮು, ಬಿ ನರೇಂದ್ರ ಮೋದಿ, ಸಿ ಅಮಿತ್ ಶಾ, ಡಿ ಅಶ್ವಿನಿ ವೈಷ್ಣವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ ಅವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೇವ್ಸ್ ಶೃಂಗಸಭೆಯನ್ನು ಉದ್ಘಾಟಿಸಿದರು. ಈ ಶೃಂಗಸಭೆಯ ಉದ್ದೇಶ ಭಾರತವನ್ನು ಜಾಗತಿಕ ಮೀಡಿಯಾ ಎಂಟರ್ಟೈನ್ಮೆಂಟ್ ಹಬ್ ಆಗಿ ಅಭಿವೃದ್ಧಿಪಡಿಸುವುದಾಗಿದೆ. 42ನೇ ಕ್ವಶನು, 2026ರಲ್ಲಿ ಭಾರತದ ಯಾವ ಸಂಸ್ಥೆಯು ನಿಸಾರ್ ಅಂದರೆ ನಾಸಾ, ಇಸ್ರೋ, ಸಿಂಥೆಟಿಕ್ ಉಪಗ್ರಹವನ್ನು ಉಡಾವಣೆ ಮಾಡಿತು ಅಂತ ಕೇಳ್ಯಾರ. DRDO, ಇಸ್ರೋ, HAL, ಇನ್ ಸ್ಪೇಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ರೋ. ನಿಸಾರ್ ಉಪಗ್ರಹವು ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಭೂವೀಕ್ಷಣಾ ಉಪಗ್ರಹವಾಗಿದೆ. ಈ ಯೋಜನೆಯು ಭಾರತ ಅಮೆರಿಕ ಬಾಹ್ಯಾಕಾಶ ಸಹಕಾರದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. 43ನೇ ಕ್ವಶನ್, 2026ರಲ್ಲಿ ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳ್ಯಾರ. ಬಿಮಲ್ ಎನ್ ಪಟೇಲ್, ದಲ್ವೀರ್ ಭಂಡಾರಿ, ತುಷಾರ್ ಮೆಹ್ತಾ, ಸಂಜೀವ್ ಖನ್ನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಲ್ವೀರ್ ಭಂಡಾರಿ ಅವರು. ದಲ್ವೀರ್ ಭಂಡಾರಿ ಅವರು ಅಂತಾರಾಷ್ಟ್ರೀಯ ನ್ಯಾಯಾಂಗ ಕ್ಷೇತ್ರದಲ್ಲಿ ಭಾರತದ ಪ್ರಮುಖ ಪ್ರತಿನಿಧಿಯಾಗಿದ್ದಾರೆ. ಭಾರತವು ಅಂತಾರಾಷ್ಟ್ರೀಯ ಕಾನೂನು ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾತ್ರವಹಿಸುತ್ತದೆ. 2026ರಲ್ಲಿ ಗ್ಲೋಬಲ್ ಪೇಸ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಐಸ್ಲ್ಯಾಂಡ್, ಐರ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಡೆನ್ಮಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಮೊದಲನೇ ಸ್ಥಾನ ಐಸ್ಲ್ಯಾಂಡು, ಎರಡನೇ ಸ್ಥಾನ ಐರ್ಲ್ಯಾಂಡು, ಮೂರನೇ ಸ್ಥಾನ ನ್ಯೂಜಿಲ್ಯಾಂಡು. ಭಾರತದ ಸ್ಥಾನ ಅಂತ ಕೇಳಿದ್ರೆ 115ನೇ ಸ್ಥಾನದಲ್ಲಿ. ಈ ಸೂಚ್ಯಾಂಕವು 45ನೇ ಕ್ವಶನ್, 2026ರಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು ಯಾರು? ಡಾಕ್ಟರ್ MS ಸ್ವಾಮಿನಾಥನ್, ಮಾರಿಯಾಮ್ ನಬಾತಾಂಜಿ, ಅಂಡ್ರಿಯಾ ಇಲಿಚ್, ರಾಘವೇಂದ್ರ ಗಡ್ಕರ್ ಅಂತ ಹೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರಿಯಾಮ್ ನಬಾತಾಂಜಿ. ಕೃಷಿ ಮತ್ತು ಆಹಾರ ಭದ್ರತೆ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಭಾರತವು ಕೃಷಿ ಸಂಶೋಧನೆ ಮತ್ತು ಪಾತ್ರ ವಹಿಸಿದೆ. 2026ರಲ್ಲಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಸ್ವೀಡನ್,
ಡೆನ್ಮಾರ್ಕ್, ಫಿನ್ಲ್ಯಾಂಡ್, ನಾರ್ವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವೀಡನ್. 1ನೇ ಸ್ಥಾನ ಸ್ವೀಡನ್, 2ನೇ ಸ್ಥಾನ ಡೆನ್ಮಾರ್ಕ್, 3ನೇ ಸ್ಥಾನ ಫಿನ್ಲ್ಯಾಂಡ್. ಭಾರತದ ಸ್ಥಾನ ಅಂತ ಕೇಳಿದ್ರೆ 71ನೇ ಸ್ಥಾನದಲ್ಲಿದೆ ಭಾರತ. ಈ ಸೂಚ್ಯಂಕವು ದೇಶಗಳ ಶುದ್ಧ ಇಂಧನ ಬಳಕೆ, ಇಂಧನ ಭದ್ರತೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡುತ್ತದೆ. ನಲವತ್ತೇಳನೇ ಕ್ವಶನ್, 2026 ನಲ್ಲಿ ಭಾರತದ ಅತ್ಯುತ್ತಮ ಸ್ಟಾರ್ಟಪ್ ನಗರ ಯಾವುದು ಅಂತ ಕೇಳಾರ. ಹೈದರಾಬಾದ್, ಬೆಂಗಳೂರು, ಪುಣೆ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಭಾರತದ ಮೊದಲ ಸ್ಥಾನ ಬೆಂಗಳೂರು, 2ನೇ ಸ್ಥಾನ ದೆಹಲಿ, 3ನೇ ಸ್ಥಾನ ಮುಂಬೈ. ಭಾರತವು ವಿಶ್ವದ ಅತಿದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ಹೊಂದಿರುವ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ. 48ನೇ ಕ್ವಶನ್, 2026ರಲ್ಲಿ ಭಾರತದ ಯಾವ ಸಂಸ್ಥೆಯು ಗಗನಯಾನ್ ಮಿಷನ್ಗೆ ವ್ಯೋಮಯಾತ್ರಿಗಳನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಅಂತ ಕೇಳ್ಯಾರ. DRDO, ಇಸ್ರೋ, HAL, ಭಾರತೀಯ ವಾಯುಪಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ರೋ. ಗಗನಯಾನ ಯೋಜನೆಯ ಮೂಲಕ ಭಾರತವು ತನ್ನ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನು ಕೈಗೊಳ್ಳಲು ಸಿದ್ಧತೆ ನಡೆಸುತ್ತಿದೆ. ಗಗನಯಾನ ಭಾರತಕ್ಕೆ ಮಹತ್ವದ ಬಾಹ್ಯಾಕಾಶ ಯೋಜನೆಯಾಗಿದೆ. ಇದನ್ನು ವಹಿಸ್ಕೊಂಡ್ರೆ ಇಸ್ರೋ. 49ನೇ ಕ್ವಶನ್, 2026ರಲ್ಲಿ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ನಲ್ಲಿ ಮೊದಲ ಸ್ಥಾನ ಪಡೆದ ವಿಶ್ವವಿದ್ಯಾಲಯ ಯಾವುದು? ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, MIT, ಹಾರ್ವರ್ಡ್ ವಿಶ್ವವಿದ್ಯಾಲಯ, ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. 1ನೇ ಸ್ಥಾನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, 2ನೇ ಸ್ಥಾನ MIT, 3ನೇ ಸ್ಥಾನ ಹಾರ್ವರ್ಡ್ ವಿಶ್ವವಿದ್ಯಾಲಯ. ಭಾರತದ ಹಲವು ವಿಶ್ವವಿದ್ಯಾಲಯಗಳು ಕೂಡ ಜಾಗತಿಕ ಶ್ರೇಯಾಂಕದಲ್ಲಿ ಸ್ಥಾನ ಪಡೆದಿವೆ. 50ನೇ ಕ್ವಶನು, 2026ರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ವಾರ್ಷಿಕ ಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳ್ಯಾರ. ಸ್ವಿಟ್ಜರ್ಲ್ಯಾಂಡು, ಜರ್ಮನಿ, ಫ್ರಾನ್ಸ್, ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್. ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯು ದಾವೋಸ್ದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಿತು. ಭಾರತದ ಪ್ರತಿನಿಧಿಗಳು ಹೂಡಿಕೆ, ತಂತ್ರಜ್ಞಾನ ಮತ್ತು ಆರ್ಥಿಕ ಸಹಕಾರ ಕುರಿತು ಚರ್ಚೆಗಳಲ್ಲಿ ಭಾಗವಹಿಸಿದರು. ಇಲ್ಲಿಗೆ ಇದು ಪಾರ್ಟ್ 1 50 ಕ್ವಶನ್ ಮುಗಿದು ಫ್ರೆಂಡ್ಸ್. ಇನ್ನು 50 ಕ್ವಶನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದು ಕರೆಂಟ್ ಅಫೇರ್ಸ್ದೆ 2026 ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿದಿನ ಕರೆಂಟ್ ಅಫೇರ್ಸು ಪ್ರತಿದಿನ ಒಂದು ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಪಾರ್ಟ್ 1, ಪಾರ್ಟ್ 2 ಹೀಗೆ ಮುಂದುವರಿತಾ ಹೋಗುತ್ತೆ. ಕರೆಂಟ್ ಅಫೇರ್ಸು ಮಾಡ್ತೀನಿ, ಮತ್ತು ಕಂಪ್ಯೂಟರ್ ಕೂಡ ಚಾಪ್ಟರ್ ವೈಸು ಇದೇ ಥರ ಕ್ಲಾಸ್ ಮಾಡಿದ್ದೀನಿ. ಈಗ 3 ಕ್ಲಾಸ್ ಆಗಿದೆ.